ಬಿಜೆಪಿ ನಡುವೆ ಕಾಯಿನ್ ಕಾಳಗ ತಾರಕಕ್ಕೇರಿದೆಗೆ ಕಾಂಗ್ರೆಸ್ ಬಿಟ್ ಬಾಂಬ್ ವಿರುದ್ಧ ಬಿಜೆಪಿ ಬುಸುಗುಟ್ಟಿದ್ದು ಹೇಗಿತ್ತು? ಕೈಕಲಿಗಳಿಗೆ ಸಿಎಂ ಬೊಮ್ಮಾಯಿ ಎಸೆದ ಸವಾಲ್ ಏನು? ನಾಳೆ ಪುನೀತ ನಮನಕ್ಕೆ ಸಿದ್ಧತೆ ಹೇಗಿದೆ? ಬಿಜೆಪಿ ವಿರುದ್ಧ ಕನಕಪುರ ಬಂಡೆ ಬೆಂಕಿ ಉಗುಳಿದ್ದೇಗೆ ಸಿಎಂ ಬೊಮ್ಮಾಯಿ ಕೌಂಟರ್ಗೆ ಟಗರು ಡಿಚ್ಚಿ ಹೇಗಿತ್ತು? ಶ್ರೀಕೆ ಹ್ಯಾಕಿಂಗ್ ಪುರಾಣದಲ್ಲಿ ಬಯಲಾದ ಸ್ಫೋಟಕ ಸಂಗತಿಗಳೇನು? ಇದೆಲ್ಲವನ್ನ ನೋಡೋಣ ಬಿಟ್ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಟ್ಕಾಯಿನ್ ಕಾಳಗ ಮತ್ತಷ್ಟು ಸ್ಫೋಟಗೊಂಡಿದೆ. ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಇಬ್ಬರು ಮಂತ್ರಿಗಳು ಗಾಸಿಪ್ ಮಾಡುತ್ತಾ ಇದ್ದಾರೆ ಅಂತಾರೆ. ಯಾರು ಆ ಮಂತ್ರಿಗಳು? ಬೆಂಕಿಯಿಲ್ಲದೆ ಹೊಗೆಯಾಡುತ್ತಾ ಅಂತ ಬಿಜೆಪಿ ನಾಯಕರ ಟೀಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತಿರುಗೇಟು ನೀಡಿದ್ರು. ಬಿಟ್ಕಾಯಿನ್ ವಿಚಾರವೇ ಅಲ್ಲ ಅಂದ್ರೆ ಕ್ರಮವಿಲ್ಲ ಯಾಕೆ? ಏನು ಇಲ್ಲ ಅಂದ್ರೆ ಚಾರ್ಜ್ ಶೀಟ್ ದಾಖಲಿಸಿದ್ದು ಯಾಕೆ ಅಂತ ಟಿವಿ9 ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರಶ್ನೆ ಮಾಡಿದ್ರು. ಬಿಜೆಪಿ ವಿರುದ್ಧ ಬಿಟ್ಕಾಯಿನ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿರೋ ಕಾಂಗ್ರೆಸ್ ಮತ್ತೆ ಕೆಂಡಕಾರಿದೆ. ಕೇಸರಿ ಪಡೆ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮತ್ತೆ ಗುಡುಗಿದ್ದಾರೆ. ಏನೂ ಇಲ್ಲ ಅಂದ್ರೆ ಅಂದೇ ಹೇಳ್ಬೇಕಿತ್ತು. ಬಿಟ್ಕಾಯಿನ್ ನಿಮ್ಮ ಬಳಿ ಇಟ್ಕೊಂಡು ಹೀಗೆ ಹೇಳ್ತೀರಾ? ಯಾಕೆ ಈಡಿಗೆ ಬರೆದ್ರಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು. ಈಡಿಗೆ ಬರೆಯೋದು ಸರ್ಕಾರದ ನಿರ್ಧಾರ, ವೈಯಕ್ತಿಕ ಅಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರಶ್ನೆಗಳ ಮಳೆಗೆರೆದ್ರು. ಏನು ಬೆಂಕಿ ಇಲ್ಲದೆ ಹೊಗೆ ಆಡ್ತದಾ? ರಾಜ್ಯ ರಾಜಕೀಯದಲ್ಲಿ ಬಿಟ್ಕಾಯಿನ್ ಕಾಳಗ ತಾರಕಕ್ಕೇರಿದೆ. ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮತ್ತೆ ಸಿಡಿಗುಂಡು ಸಿಡಿಸಿದ್ದಾರೆ. ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ಪ್ರಧಾನಮಂತ್ರಿಗೆ ಬರೆದ ಪತ್ರದಲ್ಲಿ ಎಲ್ಲ ಮಾಹಿತಿ ನೀಡಿದ್ದಾರೆ ಅಂತ ಡಿಕೆಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಂತ್ರಿಗಳ ಹೆಸರು ಸೇರಿ ಎಲ್ಲವನ್ನೂ ಉಲ್ಲೇಖ ಮಾಡಿದ್ದಾರೆ. ಅದು ಸುಳ್ಳಾಗಿದ್ರೆ ಪತ್ರ ಬರೆದವರ ಮೇಲೆ ಯಾಕೆ ಕ್ರಮವಿಲ್ಲ? ಪಾಪ ಆ ಹುಡುಗ ತಪ್ಪಿಸ್ಕೊಂಡು ಹೋಗಿ ಸರೆಂಡರ್ ಆದ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಡಿಕೆ ಶಿವಕುಮಾರ್ ಹೇಳಿದ್ರು. ನೀವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ರಾಜ್ಯ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಲಿಗಳು ಮುಗಿಬೀಳ್ತಿದ್ದಾರೆ. ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾದವರ ಹೆಸರು ಅವರಿಗೆ ಗೊತ್ತಾಗಬೇಕು ಅಂತ ಕೆಪಿಸಿಸಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ರಾಜ್ಯದಲ್ಲಿ ಸರ್ಕಾರ ಅವರದ್ದೇ ಇರೋದು, ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗಲಿ. ಸಿಎಂ ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿದ್ದಾಗ ನಡೆದಿರುವ ಹಗರಣ ಅಂತ ಸಿದ್ದರಾಮಯ್ಯ ಕೆಂಡಕಾರಿದ್ರು. 2018ರಲ್ಲಿ ನಾನೇ ಸಿಎಂ ಆಗಿದ್ದೆ, ಆಗ ಯಾರು ಕೂಡ ದೂರು ಕೊಟ್ಟಿಲ್ಲ, ಕೇಸ್ ಸಹ ಇಲ್ಲ. ಅದ್ಹೇಗೆ ನಮಗೆ ಗೊತ್ತಾಗುತ್ತೆ? ಒಂದ್ ವೇಳೆ ಇವರಿಗೆ ಗೊತ್ತಿದ್ರೆ ಯಾಕೆ ಸುಮ್ಮನಿದ್ರು? ವಿರೋಧ ಪಕ್ಷದಲ್ಲಿ ಇದ್ದವರು ಅದನ್ನ ಹೊರತರಬೇಕಿತ್ತು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಆಗೇನ್ ಮಾಡ್ತಾ ಇದ್ರು ಇವರು? ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಟ್ಕಾಯಿನ್ ಮಹಾಯುದ್ಧ ತಾರಕಕ್ಕೇರಿದೆ. ಬಿಟ್ಕಾಯಿನ್ ಬಗ್ಗೆ ನಾಳೆ ಮತ್ತೆ ಕಾಂಗ್ರೆಸ್ನಿಂದ ಸುದ್ದಿಗೋಷ್ಠಿ ನಡೆಸಲಿದೆ. ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ನಾಳೆ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದು, ಕೆಲವು ದಾಖಲೆಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಕೆಪಿಸಿಸಿ ಕಾನೂನು ಘಟಕದ ಜೊತೆ ಪ್ರಿಯಾಂಕ್ ಖರ್ಗೆ ಸಭೆ ನಡೆಸಿದ್ದಾರೆ. ಬಿಟ್ಕಾಯಿನ್ ಬ್ರಹ್ಮಾಸ್ತ್ರದ ಮೂಲಕವೇ ಬಿಜೆಪಿ ಸರ್ಕಾರಕ್ಕೆ ಠಕ್ಕರ್ ಕೊಡಲು ಕಾಂಗ್ರೆಸ್ ನಿರ್ಧರಿಸಿದೆ. ನಾಳೆ ಸುದ್ದಿಗೋಷ್ಠಿ ನಡೆಸಿ ಮತ್ತಷ್ಟು ಮಾಹಿತಿ ಬಿಡುಗಡೆಗೆ ರಣತಂತ್ರ ಹೆಣೆಯಲಾಗಿದೆ. ಬಿಟ್ಕಾಯಿನ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿರೋ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮತ್ತೆ ಕೆಂಡಕಾರಿದೆ. ಕೇಸರಿ ಪಡೆ ವಿರುದ್ಧ ಟ್ವೀಟ್ ಮಾಡಿರೋ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಟ್ಕಾಯಿನ್ ಹಗರಣ ಗಂಭೀರ ವಿಷಯವಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾಗಾದ್ರೆ ಪ್ರಧಾನಿ ಬಳಿ ಈ ವಿಚಾರ ಪ್ರಸ್ತಾಪಿಸಿದ್ದೇಕೆ? ಪೊಲೀಸರ ಪತ್ರಿಕಾ ಪ್ರಕಟಣೆ ಏಕೆ? ರಾತ್ರಿ 9 ಗಂಟೆಗೆ ಮಂತ್ರಿಗಳ ಸುದ್ದಿಗೋಷ್ಠಿ ನಡೆಸಿದ್ದೇಕೆ? ಭಾರತೀಯ ಜನತಾ ಪಕ್ಷದ ನಾಯಕರ ಸಿಡಿಮಿಡಿ ಏಕೆ? ನಮ್ಮ ಸರಳ ಪ್ರಶ್ನೆಗೆ ಉತ್ತರ ನೀಡುತ್ತಿಲ್ಲ ಯಾಕೆ ಅಂತ ಟ್ವೀಟ್ ಮೂಲಕ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳ ಸುರಿಮಳೆಗರೆದಿದ್ದಾರೆ. ಕಳ್ಳಾಟದಿಂದಲೇ ಬಿಟ್ಕಾಯಿನ್ ಹಗರಣ ಗಾಂಭೀರ್ಯತೆ ತಿಳಿಯುತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಟ್ಕಾಯಿನ್ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಿದೆ. ಇತ್ತ ಚಾಲಾಕಿ ಶ್ರೀಕಿ ಹ್ಯಾಕಿಂಗ್ ಪುರಾಣ ಬಗೆದಷ್ಟು ಬಯಲಾಗ್ತಿದೆ. ಅದರಲ್ಲೂ ಶ್ರೀಕಿ ಮತ್ತು ರಾಬಿನ್ ಹ್ಯಾಕಿಂಗ್ ಹಿಸ್ಟರಿ ಕೇಳಿದ್ರೆ ಒಂದ್ಸಾರಿ ಬೆಚ್ಚಿ ಬೀಳುವಂತಿದೆ. ವಿದೇಶದ ಹ್ಯಾಕರ್ ಸಹೋದರರ ಜೊತೆಗೂ ಶ್ರೀಕಿಗೆ ನಂಟು ಹೊಂದಿದ್ದ ಎನ್ನಲಾಗಿದೆ. ಬಿಟ್ಫಿನಿಕ್ಸ್ ಹ್ಯಾಕ್ ಮಾಡಿ ಶ್ರೀಕಿ ಹಣ ಲಪಟಾಯಿಸಿದ್ನಂತೆ. ಖತರ್ನಾಕ್ ಹ್ಯಾಕರ್ಗಳು ಕ್ರಿಪ್ಟೋ ಕರೆನ್ಸಿಯನ್ನ ಎಗರಿಸಿ ಹಣ ಮಾಡಿರೋದು ಬಯಲಾಗಿದೆ.
ಶ್ರೀಕಿ ಹಾಗೂ ರಾಬಿನ್ಗೆ ವಿದೇಶಿ ಹ್ಯಾಕರ್ಗಳ ಜೊತೆ ನಂಟು ಹೊಂದಿರೋ ಶಂಕೆ ವ್ಯಕ್ತವಾಗಿದೆ. ಇಸ್ರೇಲ್ನ ಇಬ್ಬರು ಸಹೋದರರ ಜೊತೆ ಶ್ರೀಕಿಗೆ ನಂಟಿತ್ತು ಎನ್ನಲಾಗಿದೆ. 2016ರಲ್ಲಿ ಎಲಿ ಅಸಾಫ್ ಬ್ರದರ್ಸ್ ದೊಡ್ಡ ಮೊತ್ತದ ಬಿಟ್ಕಾಯಿನ್ ಕಳ್ಳತನ ಮಾಡಿದ್ರು. ಬಿಟ್ ಫಿನಿಕ್ಸ್ ಹ್ಯಾಕರ್ಗಳಾದ ಎಲಿ ಅಸಾಫ್ ಬರೋಬ್ಬರಿ 1,20,000 ಬಿಟ್ಕಾಯಿನ್ ಎಗರಿಸಿದ್ರು. ಕದ್ದಿದ್ದ ಬಿಟ್ಕಾಯಿನ್ ಮೌಲ್ಯ 56,000 ಕೋಟಿ ರೂಪಾಯಿ ಎನ್ನಲಾಗಿದೆ. ಈ ಹ್ಯಾಕರ್ಸ್ ಬ್ರದರ್ಸ್ ಕ್ರಿಪ್ಟೋ ಕರೆನ್ಸಿ ಫೋರಂ, ರೆಡ್ಡಿಟ್, ಟೆಲಿಗ್ರಾಮ್ ಲಿಂಕ್ಗಳನ್ನ ಪೋಸ್ಟ್ ಮಾಡ್ತಿದ್ರು. ಇವರ ಜೊತೆ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಲಿಂಕ್ ಹೊಂದಿರೋ ಶಂಕೆ ವ್ಯಕ್ತವಾಗಿದೆ. ಬಿಟ್ಕಾಯಿನ್ ಪ್ರಕರಣದ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಅದರಲ್ಲೂ ಬಿಟ್ಕಾಯಿನ್ಗಳನ್ನ ದೊಡ್ಡ ಮೊತ್ತದಲ್ಲಿ ಹ್ಯಾಕ್ ಮಾಡಿದ್ರೂ ಸಮಸ್ಯೆ ಇದೆಯಂತೆ. ದೊಡ್ಡ ಮಟ್ಟದಲ್ಲಿ ಹ್ಯಾಕ್ ಮಾಡಿದ್ರೆ ಬಿಟ್ಕಾಯಿನ್ ನಗದು ರೂಪಕ್ಕೆ ಪರಿವರ್ತಿಸುವುದು ಕಷ್ಟ. ದೊಡ್ಡ ಮಟ್ಟದ ಬಿಟ್ಕಾಯಿನ್ ಕದ್ದರೆ ಅಕೌಂಟ್ ಫ್ರೀಸ್ ಆಗಲಿದೆ. ಈ ಶ್ರೀಕಿ ಕಾನಿಯಲ್ ಇಥೇರಿಯಂ ಕಾಯಿನ್ಗಳನ್ನ ಹ್ಯಾಕ್ ಮಾಡಿದ್ದ. ಬಳಿಕ ರಾಬಿನ್ ಖಾತೆಗೆ 450 ಇಥೇರಿಯಂ ಕಾಯಿನ್ ಮತ್ತು 60,000 ಬೆಲೆಯ USDT ಟೋಕನ್ ಶ್ರೀಕಿ ಕಳುಹಿಸಿದ್ದ. ಇದಾದ ಕೆಲವೇ ಕ್ಷಣದಲ್ಲಿ ಅಕೌಂಟ್ ಬ್ಲಾಕ್ ಆಗಿತ್ತು. Binance.com ಅಕೌಂಟ್ ಅನ್ನ ಕಂಪನಿ ಬ್ಲಾಕ್ ಮಾಡಿತ್ತಂತೆ. ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ಹಾಕಿರೋ ಸವಾಲ್ ಏನು? ಕೈಪಡೆಗೆ ಅಶೋಕ್ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದೇಗೆ? ಸಿದ್ದು ಡಿಕೆಶಿ ವಿರುದ್ಧ ಸಿಂಹ ಗರ್ಜಿಸಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಕಮಲಾ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಬಿಟ್ಕಾಯಿನ್ ಬಾಂಬ್ ವಿರುದ್ಧ ಸಿಎಂ ಬೊಮ್ಮಾಯಿ ಮತ್ತೆ ಕೆಂಡ ಕಾರಿದ್ದಾರೆ. ಬಿಟ್ಕಾಯಿನ್ ಹಗರಣದಲ್ಲಿ ದಾಖಲೆ ಇದ್ರೆ ಕೊಡಲಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಬಳಿ ದಾಖಲೆ ಇದ್ರೆ ಇಡಿ ಅಧಿಕಾರಿಗಳು ಅಥವಾ ನಮ್ಮ ಪೊಲೀಸರಿಗೆ ದಾಖಲೆ ಕೊಡ್ಲಿ. ಇದೇ ಮಾತನ್ನು ನಾವು ಹಲವು ಬಾರಿ ಹೇಳಿದ್ದೇನೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಯಾವುದೇ ವಿಶೇಷ ಇಲ್ಲ. ಪ್ರಕರಣವನ್ನ ಜೀವಂತವಾಗಿ ಇಡಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಅಂತ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ರು. ಬಿಟ್ಕಾಯಿನ್ ಬಡಿದಾಟದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತೆ ಬುಸುಗುಟ್ಟಿದೆ. ಕಾಂಗ್ರೆಸ್ ಕಲಿಗಳ ಆರೋಪಗಳಿಗೆ ಸಚಿವರು ಪಂಚ್ ಕೊಟ್ಟಿದ್ದಾರೆ. ಕೈಪಡೆ ವಿರುದ್ಧ ಕಂದಾಯ ಸಚಿವ ಆರ್ ಅಶೋಕ್ ಕೆಂಡ ಕಾರಿದ್ರು. ಬುಟ್ಟಿಯಲ್ಲಿ ಹಾವು ಇಟ್ಕೊಂಡ್ರೆ ಸಾಲದು, ಹಾವು ಮೊದಲು ಬಿಡಿ, ನಾಗರ ಹಾವು ಬಿಡ್ತಿರೋ ಮಂಡಲಾನ ಅಥವಾ ಬೇರೆ ಹಾವು ಅಂತ ಕಾಂಗ್ರೆಸ್ ಬಿಟ್ಕಾಯಿನ್ ಆರೋಪಕ್ಕೆ ಸಚಿವ ಅಶೋಕ್ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಬುಟ್ಟಿಯಲ್ಲಿ ಹಾವೇ ಇಲ್ಲ, ಖಾಲಿ ಬುಟ್ಟಿ ಇಟ್ಕೊಂಡು ಡ್ರಾಮಾ ಮಾಡ್ತಿದ್ದಾರೆ. ಬಾಂಬೆ ತೋರಿಸ್ತೇನೆ, ಡೆಲ್ಲಿಯನ್ನ ತೋರಿಸ್ತೇನೆ ಅಂತಾರೆ ಅಂತ ಬೆಂಗಳೂರಿನಲ್ಲಿ ಅಶೋಕ್ ಗುಡುಗಿದ್ರು. ಬಾಂಬೆ ತೋರಿಸ್ತೀನಿ, ಡೆಲ್ಲಿ ತೋರಿಸ್ತೀನಿ ಅಂತ ಹೇಳಿ ಬಿಟ್ಕಾಯಿನ್ ಬಾಣ ಪ್ರಯೋಗಿಸಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಕಂದಾಯ ಸಚಿವ ಆರ್ ಅಶೋಕ್ ಕೆಂಡ ಕಾರಿದ್ರು. ಬಿಟ್ಕಾಯಿನ್ ಬಗ್ಗೆ ಸಿದ್ದರಾಮಯ್ಯ ಆರೋಪಿಸುತ್ತಿದ್ದಾರೆ. ಅದ್ಯಾರು ಇಬ್ಬರು ಇದ್ದಾರಂತೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಮೊದಲು ಆ ಹೆಸರು ಬಹಿರಂಗಪಡಿಸಲಿ ಅಂತ ಸಚಿವ ಅಶೋಕ್ ಸವಾಲ್ ಹಾಕಿದ್ರು. ರಾಜ್ಯದಲ್ಲಿ ಅಷ್ಟೋ ಇಷ್ಟೋ ಕಾಂಗ್ರೆಸ್ ಪಕ್ಷ ಉಳಿದಿದೆ, ಅದನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸಚಿವ ಆರ್ ಅಶೋಕ್ ತಿರುಗೇಟು ನೀಡಿದ್ರು. ತೊಳೆದು ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ. ಕಾಂಗ್ರೆಸ್ನವರು ಸುಳ್ಳು ಸುದ್ದಿ ಸೃಷ್ಟಿಸೋದರಲ್ಲಿ ನಿಸ್ಸೀಮರು ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡಲು ಹೊರಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ರಫೇಲ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಪ್ರಧಾನಿ ಮೋದಿ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ರು. ಈಗ ಬಿಟ್ಕಾಯಿನ್ ಹಗರಣ ವಿಚಾರ ಪ್ರಸ್ತಾಪಿಸುತ್ತಿದ್ದಾರೆ. ಮುಂದಿನ ಚುನಾವಣೆಗಾಗಿ ಬಿಟ್ಕಾಯಿನ್ ಪ್ರಸ್ತಾಪಿಸುತ್ತಾರೆ. ಕಾಂಗ್ರೆಸ್ನವರು ಸುಳ್ಳಿನ ಸರ್ದಾರರು ಅಂತ ಸಚಿವ ಅಶೋಕ್ ಟಾಂಗ್ ಮೇಲೆ ಟಾಂಗ್ ಕೊಟ್ಟರು. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಬಿಟ್ಕಾಯಿನ್ ಮಹಾಯುದ್ಧ ಮತ್ತಷ್ಟು ಸ್ಫೋಟಗೊಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ವಿರುದ್ಧ ಕಂದಾಯ ಸಚಿವ ಅಶೋಕ್ ಬೆಂಕಿ ಉಗುಳಿದ್ರು. ಪ್ರಧಾನಿ ಮೋದಿ ಅಮೆರಿಕಕ್ಕೆ ಹೋಗಿದ್ದಾರೆ, ಬೈಡನ್ ಹೇಳಿದ್ರಂತೆ. ಬಿಟ್ಕಾಯಿನ್ ವಿಚಾರ ಬೈಡನ್ ಪ್ರಸ್ತಾಪಿಸಿದ್ರಂತೆ. ಪ್ರಧಾನಿ ಮೋದಿಗೆ ಬೈಡನ್ ಹೇಳುವಾಗ ಸುರ್ಜೇವಾಲಾ ಎಲ್ಲಿದ್ರು? ಪ್ರಧಾನಿ ನರೇಂದ್ರ ಮೋದಿಯವರ ಪಕ್ಕದಲ್ಲಿಯೇ ಕುಳಿತುಕೊಂಡಿದ್ರ? ಯಾರೇ ಆಗಲಿ ಸುಳ್ಳು ಹೇಳೋದಕ್ಕೆ ಮಿತಿ ಇರಬೇಕು ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಅಶೋಕ್ ತಿರುಗೇಟು ನೀಡಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಕಂದಾಯ ಸಚಿವ ಆರ್ ಅಶೋಕ್ ಬೆಂಕಿಯ ಮಳೆಯನ್ನೇ ಸುರಿಸಿದ್ರು. ಕಾಂಗ್ರೆಸ್ನ ಕೋಲ್ಡ್ ವಾರ್ ಈಗ ಬಹಳ ಹಾಟ್ ಆಗಿದೆ. ಜನವರಿಯಲ್ಲಿ ಇವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬಿಡಬೇಕು. 50-50 ಒಪ್ಪಂದದಂತೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕಿದೆ. ಹೀಗಾಗಿ ಅದನ್ನು ತಪ್ಪಿಸಲು ಬಿಟ್ಕಾಯಿನ್ ಹಗರಣವನ್ನು ಪ್ರಸ್ತಾಪಿಸಬಹುದು. ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನರು ಮಾತನಾಡಿಕೊಳ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಟಕ್ಕರ್ ಕೊಟ್ರು.
ಶ್ರೀಕಿಗೆ ಪೊಲೀಸರೇ ಡ್ರಗ್ಸ್ ಕೊಟ್ಟಿದ್ದಾರೆ ಎಂದು ಆರೋಪ ಸಾಕಷ್ಟು ಸದ್ದು ಮಾಡಿತ್ತು. ಶ್ರೀಕಿ ಕೋರ್ಟ್ನಲ್ಲಿ ಇದನ್ನು ಒಪ್ಪಿಕೊಂಡಿರಲಿಲ್ಲ. ಅವರ ವಕೀಲರು ಹೇಳಿದಾಗ ಶ್ರೀಕಿ ಒಪ್ಪಿಕೊಂಡಿದ್ದಾನೆ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಕೋರ್ಟ್ ಪರೀಕ್ಷೆ ಮಾಡಿಸುವಂತೆ ಆದೇಶ ಮಾಡಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಲಾಗಿತ್ತು. ಶ್ರೀಕಿ ಡ್ರಗ್ಸ್ ಪಡೆದಿಲ್ಲ ಅಂತ ರಿಪೋರ್ಟ್ ಕೂಡ ಬಂದಿದೆ. ಮೊದಲು ಟೆಸ್ಟ್ಗೆ ವಿಕ್ಟೋರಿಯಾಗೆ ಕರೆದೊಯ್ಯಲಾಗಿತ್ತು. ಆದರೆ ಪರೀಕ್ಷೆ ಮಾಡಲು ವ್ಯವಸ್ಥೆ ಇಲ್ಲವೆಂದು ಹೇಳಿದ್ರು. ಹೀಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಲಾಗಿದೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಟ್ಕಾಯಿನ್ ಬಡಿದಾಟ ದಿನೇ ದಿನೇ ತಾರಕಕ್ಕೇರುತ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಈ ಪಾಪದ ಕೂಸು ಹುಟ್ಟಿಕೊಂಡಿದ್ದು ಕಾಂಗ್ರೆಸ್ ಅವಧಿಯಲ್ಲಿ ಅಂತ ಬೆಂಗಳೂರಿನಲ್ಲಿ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಗುಡುಗಿದ್ರು. ಅದ್ಯಾರೋ ಇಬ್ಬರಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಅವರಿಬ್ಬರ ಹೆಸರನ್ನ ಕಾಂಗ್ರೆಸ್ನವರು ಬಹಿರಂಗ ಮಾಡಲಿ, ತನಿಖೆಯಾದ್ರೆ ಕಾಂಗ್ರೆಸ್ನವರ ಪಾತ್ರ ಹೊರಬೀಳುತ್ತೆ ಅಂತ ಸಚಿವ ಕೆ ಗೋಪಾಲಯ್ಯ ತಿರುಗೇಟು ನೀಡಿದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಟ್ಕಾಯಿನ್ ಬಡಿದಾಟ ತಾರಕಕ್ಕೇರಿದೆ. ಬಿಟ್ಕಾಯಿನ್ ಬಗ್ಗೆ ಸಿದ್ದರಾಮಯ್ಯಗೆ ನೋಟಿಸ್ ನೀಡಲಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ಮೊದಲ ಬಾರಿಗೆ ಟ್ವೀಟ್ ಮಾಡಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ. ನಂತರ ಪ್ರಿಯಾಂಕ್ ಖರ್ಗೆ ಸುರ್ಜೇವಾಲಾ ಮಾತನಾಡಿದ್ರು. ಬಿಟ್ಕಾಯಿನ್ ಬಗ್ಗೆ ಅವರ ಬಳಿ ಸಂಪೂರ್ಣವಾದ ಮಾಹಿತಿ ಇದೆ. ಪೊಲೀಸರು ಸಾಮಾನ್ಯ ಕೇಸ್ನಲ್ಲಿ ತನಿಖೆ ನಡೆಸುವಂತೆ ನಡೆಸಲಿ. ಎಚ್ಡಿ ಕುಮಾರಸ್ವಾಮಿಗೂ ಇಡಿ ನೋಟಿಸ್ ನೀಡಿ ವಿಚಾರಣೆಯನ್ನ ನಡೆಸಲಿ ಅಂತ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸಿದ್ರು. ಕುಮಾರಸ್ವಾಮಿ ಅವರು ಇರಬಹುದು, ಪ್ರತಿಯೊಬ್ಬರಿಗೂ ಅರಮನೆ ಮೈದಾನದಲ್ಲಿ ಪುನೀತ ನಮನಕ್ಕೆ ಹೇಗಿದೆ ಸಿದ್ಧತೆ? ನಾಳಿನ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಆಹ್ವಾನ? ಫ್ಯಾನ್ಸ್ಗೆ ಸ್ಪೆಷಲ್ ಪ್ರೋಗ್ರಾಂ ಮಾಡ್ತಿರೋದು ಯಾವಾಗ? ಇದೆಲ್ಲವನ್ನ ನೋಡೋಣ ಪುನೀತ ನಮನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಯುವರತ್ನ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವಿನಿಂದ ಕರುನಾಡು ಇನ್ನೂ ಹೊರಬಂದಿಲ್ಲ. ಚಿತ್ರರಂಗ ಕೂಡ ಪುನೀತ್ ಇಲ್ಲದೆ ಕಂಗಾಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ನಾಳೆ ಪುನೀತ್ ನಮನ ಕಾರ್ಯಕ್ರಮ ನಡೆಯಲಿದೆ. ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 3ರಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಿದ್ದು, ನಿರ್ಮಾಪಕ ಸಾರಾ ಗೋವಿಂದ್ ಸೇರಿದಂತೆ ಹಲವರು ಅರಮನೆ ಮೈದಾನಕ್ಕೆ ಭೇಟಿ ನೀಡಿ ಸಿದ್ಧತೆ ವೀಕ್ಷಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ಪುನೀತ ನಮನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನಾಳಿನ ಕಾರ್ಯಕ್ರಮಕ್ಕೆ 2,000 ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ. ಸಾರ್ವಜನಿಕರಿಗೆ ಕಾರ್ಯಕ್ರಮಕ್ಕೆ ಪ್ರವೇಶವಿಲ್ಲ. ಕಾರ್ಯಕ್ರಮಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತರು ಷರತ್ತು ವಿಧಿಸಿದ್ದು, 1 ಪಾಸ್ಗೆ ಒಬ್ಬರಿಗೆ ಮಾತ್ರ ಪ್ರವೇಶ ಸೀಮಿತಗೊಳಿಸಿ ಆದೇಶಿಸಿದ್ದಾರೆ. ಫಿಲ್ಮ್ ಚೇಂಬರ್ನಿಂದ ನಡೆಯಲಿರುವ ಪುನೀತ ನಮನ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರು ಭಾಗಿಯಾಗಿ ಅಪ್ಪುಗೆ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ, ನಟ ಸುದೀಪ್, ಯಶ್, ಗಣೇಶ್, ಉಪೇಂದ್ರ, ರವಿಚಂದ್ರನ್, ಶ್ರೀಮುರಳಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಧ್ರುವ ಸರ್ಜಾ ಸೇರಿ ಕನ್ನಡ ಚಿತ್ರರಂಗದ ಎಲ್ಲಾ ಪ್ರಮುಖ ಕಲಾವಿದರು ಭಾಗಿಯಾಗಲಿದ್ದಾರೆ. ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಪುನೀತ ನಮನ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಬಾಲಿವುಡ್, ಕಾಲಿವುಡ್, ಟಾಲಿವುಡ್, ಮಾಲಿವುಡ್ನ ಗಣ್ಯರು ಭಾಗಿಯಾಗಲಿದ್ದಾರೆ. ಅಮಿತಾಬ್ ಬಚ್ಚನ್, ರಜನಿಕಾಂತ್, ವಿಶಾಲ್, ದಳಪತಿ ವಿಜಯ್, ಅಜಿತ್, ವಿಜಯ್ ಸೇತುಪತಿ, ಚಿರಂಜೀವಿ, ಅಲ್ಲು ಅರ್ಜುನ್, ಜೂನಿಯರ್ ಎನ್ಟಿಆರ್, ಪ್ರಭಾಸ್, ರಾಮ್ ಚರಣ್, ಮಮ್ಮುಟ್ಟಿ, ಮೋಹನ್ ಲಾಲ್ ಸೇರಿದಂತೆ ಪ್ರಮುಖ ಕಲಾವಿದರಿಗೆ ಆಹ್ವಾನ ನೀಡಲಾಗಿದೆ. ಅಲ್ಲದೆ ಸಿಎಂ ಬೊಮ್ಮಾಯಿ, ಸಚಿವರು, ಪ್ರಮುಖ ರಾಜಕೀಯ ಮುಖಂಡರು ಸಹ ಭಾಗಿಯಾಗುವ ಸಾಧ್ಯತೆ ಇದೆ. ಅರಮನೆ ಮೈದಾನದಲ್ಲಿ ನಾಳೆ ನಡೆಯಲಿರೋ ಪುನೀತ ನಮನ ಕಾರ್ಯಕ್ಕೆ ಭದ್ರತೆ ಕೋರಿ ಪೊಲೀಸ್ ಇಲಾಖೆಗೆ ಆಯೋಜಕರು ಪತ್ರ ಬರೆದಿದ್ದಾರೆ. ಬ್ಯಾರಿಕೇಡ್ ಹಾಗೂ ವೇದಿಕೆಯನ್ನು ಸಿದ್ಧಪಡಿಸುವುದು ನಿಮ್ಮ ಜವಾಬ್ದಾರಿ ಅಂತ ಆಯೋಜಕರಿಗೆ ಪೊಲೀಸ್ ಇಲಾಖೆ ಸೂಚಿಸಿದೆ. ಗಣ್ಯರಿಗೆ ಪಾಸ್, ಪ್ರತ್ಯೇಕ ಪ್ರವೇಶ ದ್ವಾರ, ವಾಹನ ನಿಲುಗಡೆ ಎಲ್ಲದಕ್ಕೂ ಆಯೋಜಕರೇ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಲಾಗಿದೆ. ಪಾಸ್ಗಳಿಗೆ ಅನುಗುಣವಾಗಿ ಆಸನದ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ವಿಭಾಗದ ಪೊಲೀಸರು ಸೂಚನಾ ಪತ್ರ ನೀಡಿದ್ದಾರೆ. ನಾಳೆ
ಗಣ್ಯರ ಕಾರ್ಯಕ್ರಮ ಆಗಿರೋದ್ರಿಂದ ಕಟ್ಟುನಿಟ್ಟಾಗಿ ಆಯೋಜನೆ ಮಾಡ್ತಿದ್ದೇವೆ ಅಂತ ಈವೆಂಟ್ ಮ್ಯಾನೇಜರ್ ಹಾಗೂ ನಿರ್ದೇಶಕ ನವರಸನ್ ಹೇಳಿದ್ದಾರೆ. 400 ವಿವಿಐಪಿ, 1200 ವಿಐಪಿ ಪಾಸ್ ವ್ಯವಸ್ಥೆ ಇರಲಿದೆ. 400 ಜನರ ಆಯೋಜನೆಗೆ ಸಂಬಂಧಿಸಿದ ಸಿಬ್ಬಂದಿಗೆ ಮಾತ್ರ ಅವಕಾಶವಿದೆ ಎಂದು ನವರಸನ್ ತಿಳಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸಾಹಿತ್ಯದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು, ನಾಗೇಂದ್ರ ಪ್ರಸಾದ್ ಸಾಹಿತ್ಯಕ್ಕೆ ಗುರುಕಿರಣ್ ಸಂಗೀತವಿದೆ. ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ತಂಡದಿಂದ ಅಪ್ಪುಗೆ ಗೀತ ನಮನ ಸಲ್ಲಿಸಲಿದ್ದಾರೆ. ನಾಳಿನ ಪುನೀತ ನಮನ ಕಾರ್ಯಕ್ರಮಕ್ಕೆ ಅಭಿಮಾನಿಗಳಿಗೆ ಪ್ರವೇಶವಿಲ್ಲ. ಹೀಗಾಗಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ಫಿಲ್ಮ್ ಚೇಂಬರ್ ಈ ಬಗ್ಗೆ ನಿರ್ಧಾರ ಕೈಗೊಂಡಿದೆ. ನಿರ್ದೇಶಕ ಸಂಘ, ನಿರ್ಮಾಪಕರ ಸಂಘದಿಂದ ಓಪನ್ ಗ್ರೌಂಡ್ನಲ್ಲಿ ಅಭಿಮಾನಿಗಳಿಗಾಗಿ ಪುನೀತ ನಮನ ಕಾರ್ಯಕ್ರಮ ನಡೆಯಲಿದೆ. ನಾಳೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಪುನೀತ ನಮನ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಗಾಯತ್ರಿ ವಿಹಾರದ ಉಸ್ತುವಾರಿ ಪಂಕಜ್ ಕೊಠಾರಿ ಹೇಳಿಕೆ ನೀಡಿದ್ದು, 1500 ರಿಂದ 2000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಎಂಐಪಿ, ವಿವಿಐಪಿ, ವಿಐಪಿ ಹೀಗೆ 3 ರೀತಿಯಲ್ಲಿ ಗಣ್ಯರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದ್ದು, ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ ಎಂದು ಪಂಕಜ್ ಕೊಠಾರಿ ತಿಳಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ 18 ದಿನ ಕಳೆದರೂ ಅಭಿಮಾನಿಗಳ ಅಭಿಮಾನ ಮಾತ್ರ ಕಿಂಚಿತ್ತೂ ಕಡಿಮೆಯಾಗ್ತಿಲ್ಲ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಸ್ಥಳಕ್ಕೆ ದಿನನಿತ್ಯ ಸಾವಿರಾರು ಅಭಿಮಾನಿಗಳು ಭೇಟಿ ನೀಡಿ ನಮನ ಸಲ್ಲಿಸುತ್ತಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಬರುತ್ತಿರುವ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸಮಾಧಿಗೆ ನಮನ ಸಲ್ಲಿಸಿ ಹೋಗ್ತಿದ್ದಾರೆ. ಸಾವಿನಲ್ಲೂ ಅಕ್ಕ ತಮ್ಮ ಒಂದಾಗಿದ್ದು ಎಲ್ಲಿ? ರಾಜ್ಯದ ಗಡಿಯಲ್ಲಿ ನಾಡ ಪಿಸ್ತೂಲ್ ಮಾರಾಟ ದಂಧೆ ಹೇಗಿದೆ? ಹಸುಗಳ ಜೊತೆ ಗಜರಾಜ ರೌಂಡ್ಸ್ ಹಾಕಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾಗದೇವರ ಕಲ್ಲಿಗೆ ಹಾನಿಗೈದ ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹಿಸಿ ಮಂಗಳೂರಿನ ಕೋಡಿಕಲ್ ಬಂದ್ ಮಾಡಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ಬಸ್ ಮೇಲೆ ಕಲ್ಲೆಸೆಯಲಾಗಿದೆ. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಬಸ್ಸಿನ ಮೇಲೆ ಕಲ್ಲೆಸೆದು ಪರಾರಿಯಾಗಿದ್ದಾರೆ. ದುಷ್ಕರ್ಮಿಗಳು ಕಲ್ಲು ತೂರಿದ್ರಿಂದ ಖಾಸಗಿ ಬಸ್ನ ಗಾಜು ಪುಡಿಪುಡಿಯಾಗಿತ್ತು. ನಾಗದೇವರ ಕಲ್ಲಿಗೆ ಹಾನಿಗೈದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಹಿಂದೂ ಪರ ಸಂಘಟನೆಗಳು ಕೋಡಿಕಲ್ ಬಂದ್ಗೆ ಕರೆ ನೀಡಿದರು. ರಾಜ್ಯದ ಹಲವೆಡೆ ನಿರಂತರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಭಾರೀ ಮಳೆಗೆ ಮನೆ ಕುಸಿತಗೊಂಡಿದೆ. ಕಲ್ಲಹಳ್ಳಿಯ ಮೋಹನನೂರಿಗೆ ಸೇರಿದ ಮನೆ ಕುಸಿದಿದ್ದು, ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಅನಾಹುತ ತಪ್ಪಿದೆ. ಶಿವಮೊಗ್ಗದಲ್ಲೂ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಅಣ್ಣಾನಗರದ 3ನೇ ಕ್ರಾಸ್ನಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ಗಿತ್ತು. ಇನ್ನು ಮನೆಗಳಲ್ಲಿದ್ದ ಗೃಹ ಬಳಕೆಯ ವಸ್ತುಗಳು ಸಂಪೂರ್ಣ ನೀರು ಪಾಲಾಗಿತ್ತು. ರಾಜ್ಯದ ಗಡಿಯಲ್ಲಿ ನಾಡ ಪಿಸ್ತೂಲ್ ಮಾರಾಟ ದಂಧೆ ನಡೆದಿರುವುದು ಬಯಲಾಗಿದೆ. ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿ ನಾಡ ಪಿಸ್ತೂಲ್ ಮಾರಾಟವನ್ನು ಮಾಡಲಾಗ್ತಿದೆ. ಗೌರಿ ಲಂಕೇಶ್ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಸ್ಥಳದಲ್ಲೇ ನಾಡ ಪಿಸ್ತೂಲ್ ಸೇಲ್ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಜಾಂಬೋಟಿ ಅರಣ್ಯ ಪ್ರದೇಶ ನಾಡ ಪಿಸ್ತೂಲ್ ಮಾರಾಟದ ಅಡ್ಡೆಯಾಗಿದೆ. ರಾಜ್ಯದ ಬಹುತೇಕ ರೌಡಿಗಳಿಗೆ ಇಲ್ಲಿಂದಲೇ ಗನ್ ಸಪ್ಲೈ ಆಗ್ತಿದೆ ಅನ್ನೋ ಸ್ಫೋಟಕ ಸಂಗತಿಯೂ ಬಯಲಾಗಿದೆ.